ಪೂಜಿಸೋದಕ್ಕಾಗಿ ಸೌಗಂಧ ಪುಷ್ಪವನ್ನು ತರುವುದಕ್ಕೆ ಮಾರ್ಗಸ್ಥನಾಗಿ ಬರುತ್ತಿರುವನು. ಮಾರ್ಗ ಪ್ರಯಾಣದಿಂದ ದಾರಿಯನ್ನು ಕಾಣದೆ ತೊಂದರೆ ಪಡುತ್ತಿರುವನು. ನಾನು ಹೋಗಿ ದಾರಿಯನ್ನು ತೋರಿಸುವನು. ನಮೋ ನಾರದ ಮಹರ್ಷಿಗಳೇ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳಪ್ಪ ಭೀಮಸೇನ. ಸಾರಥಿ ಅಹೋದೇವ, ಸುರ ನವಕಾಮಲ ಪಲ್ಲವ ಪಾಣಿಗಳಾದ ದ್ರೌಪದಿಯನ್ನು ತನ್ನ ಮನೋಭ್ರಷ್ಟವನ್ನು ನೆರವೇರಿಸುವನ್ನಕ್ಕೋಸ್ಕರ ಸುರಪಾಲ ವಿಂತ ರಥಮಾಲ ಸೌಗಂಧಿಕ ಪುಷ್ಪವನ್ನು ಕ್ಷಣ ಮಾತ್ರದಲ್ಲಿ ತಂದು ಕೊಡುವನೆಂದು ಹೇಳಿಕೊಂಡು ಬಹಳ ಹೊತ್ತಾಯ್ತು. ಹೌದು ದೇವ. ಎಲ್ಲ ಸಾರಥಿ ಭೂಪತಿ, ಈ ಸೌಗಂಧಿಕ ಪುಷ್ಪವನ್ನು ಕ್ಷಣ ಮಾತ್ರ ಈ ಸೌಗಂಧಿಕ ಪುಷ್ಪವನ್ನು ಈ ಲೋಕದಲ್ಲಿ ಎಲ್ಲಿರುವುದನ್ನು ತಕ್ಷಣದ ಬಂದ ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗುವನೆಂದರೆ ಎಲ್ಲಿ ನೋಡಿದರೆ ಈ ಕಣ್ಣು ಮುಳ್ಳುಗಳು ವಿಶೇಷವಾಗಿ ಸಾಗುತ್ತಿರುವವು. ಹೌದು ದೇವ. ಸಾರಥಿ ಭೂಪತಿ, ಮುಂದಕ್ಕೆ ಹೋಗುವುದಕ್ಕೆ ದಾರಿಯನ್ನು ಕಾಣುತ್ತಿರುವವಲ್ಲ. ಹೇಗೆ ಮಾಡಲಿ ಸಾರಥಿ ಚಮತ್ಕೃತಿ. ಓ, ಅಲ್ಲಿ ಯಾರ ಶ್ರೇಷ್ಠವಾದ ನಾರದ ಮಹರ್ಷಿಗಳು ಬರುವಂತ ಕಾಣುತ್ತಿರುವರು. ಇದರಲ್ಲಿ ಮಾತನಾಡಿಸಿ ನೋಡುತ್ತಿರುವರು. ಓ ಸ್ವಾಮಿ ನಾರದರಿ, ಭೀಮಸೇನ, ಈ ಚತುರ್ದಶ ಭುವನ ಬ್ರಹ್ಮಾಂಡದ ಸುರ ಯಕ್ಷ ಸಿದ್ಧ ಶಾಢ್ಯ ಗರುಡ ಗಂಧರ್ವ ಕಿನ್ನೂರ ಕಿಂಪುರ ಚಮಕಲಾದ ಓ ಸ್ವಾಮಿ ನಾರದರಿ, ಭೀಮಸೇನ, ಪ್ರಸಾಕಾಲ ಭೂಲೋಕ ಸರ್ವ ಲೋಕಗಳಲ್ಲಿ ಈ ವಿಷಯವನ್ನು ಸವಿಸ್ತರವಾಗಿ ಹೇಳಬೇಕು. ಸ್ವಾಮಿ, ಅಪ್ಪ ಭೀಮಸೇನ, ಯಾವ ಲೋಕಗಳಲ್ಲಿ ಏನೇನು ವಿಷಯವನ್ನು ಸವಿಸ್ತರವಾಗಿ ಹೇಳಬೇಕೆಂದು ಪ್ರಾರ್ಥಿಸುವನು ಸ್ವಾಮಿ. ಸಜ್ಜಿನ ಪ್ರೇಮಿ ಅಪ್ಪ ಭೀಮಸೇನ, ಹೇಳುವನೇ ಕೇಳು. ಅದನ್ನು ತರುವುದು ನಿನಗೆ ಸಾಧ್ಯವೇನೋ ಭೀಮಸೇನ? ಸಹಜವಾಗಿ ತಂದು ಸ್ವಾಮಿ ಹೇಳುವನೇ ಕೇಳು ಭೀಮಸೇನ. ಚೆನ್ನಾಗಿ ಹೇಳಬೇಕು. ಸಾಧ್ಯ
ಬಂದನೆಂಬುದನ್ನು ಈ ನಿರ್ಮಾನುಸ ಪ್ರದೇಶದಲ್ಲಿ ನೀನು ಹೋರ್ವನೆ ಏಕಾಗಿಯಾಗಿ ಎಲ್ಲಿ ಹೋಗುತ್ತಿರಿಯೋ ಭೀಮಸೇನ? ಓ ಸ್ವಾಮಿ ನಾರದರೆ ಅಪ್ಪ ಭೀಮಸೇನ, ಚಿತ್ರ ವಿಚಿತ್ರ ಪರಮ ಪವಿತ್ರನಾದ ಅಂದ ಸಂದ ಗಂಧ ರವೀಂದ್ರ ಸೌಗಂಧಿಕ ಪುಷ್ಪವನ್ನು ತರಬದಕ್ಕೆ ಹೋಗುತ್ತಿರುವನೆ ಚಂದ್ರ ಸದ್ಗುಣ ಚಂದ್ರ. ಏನು ಅಂತ ಅಮೂಲ್ಯವಾದ ಪುಷ್ಪವು ಈ ಸಾಧ ಕಾಲದಲ್ಲಿ ಯಾರಿಗೆ ಬೇಕಾಗಿರುವುದು? ನನ್ನ ಸತಿಯಾದ ದ್ರೌಪದಿಗೆ ಬೇಕಾಗಿರುವುದು ಸ್ವಾಮಿ. ಓ ಸ್ವಾಮಿ ನಾರದರು ಅಪ್ಪ ಭೀಮಸೇನ, ತಾವು ತ್ರಿಕಾಲಗ ನಗರಗೆ ದೊಡ್ಡವರಂತ ಮಳ ಉದ್ದ ಕಟ್ಟವನ್ನು ಬಿಟ್ಟುಕೊಂಡು ಜೀವನಂತೆ ದಟ್ಟನಾಗಿ ಮಾತನಾಡುತ್ತಿರುವೆಯಾ? ಎಲ್ಲ ಚಾಡಿಕೋರ ಭೀಮಸೇನ, ಹಿಂದಕ್ಕೆ ಪರಮೇಶ್ವರನ ತಪಸ್ಸು ಭಂಗ ಮಾಡುವುದಕ್ಕೆ ಮನ್ಮಥನನ್ನು ಕಳಿಸಿರುವ ಮಾರ್ಗವನ್ನು ಮಾಡಿರುವನು ಮಹಾರಾಯನು ನೀನಲ್ಲವೇನು? ಹಾಗೆ ನಾರದರೆ ಅಪ್ಪ ಭೀಮಸೇನ, ಶ್ರೀಕೃಷ್ಣ ರುಕ್ಮಿಣಿಯರ ಪ್ರಾಣ ಸಂಕಟಕ್ಕೆ ಕೇಳು ಮಾಡಿರುವ ಮಹಾರಾಯನು ನೀನಲ್ಲವೇನು? ಹಾವು ನಾರದರೆ ಈಗ ಪುಷ್ಪದ ವಿಶೇಷವನ್ನು ತಾವೇ ಹಂಚಿಸಿಕೊಳ್ಳಿ, ನನ್ನನ್ನು ವಂಚಿಸಿ ಕೇಳಬಹುದು ಸ್ವಾಮಿ ಸತ್ತಿನ ಪ್ರೇಮಿ. ಓಹೋ, ಹೌದು ಹೌದು, ಬರುತ್ತಿದ್ದೇನು. 60 ವರ್ಷದ ಆದ ಕಾರಣ ಹರವು ಮರವು ಎಂಬಂತೆ ಜ್ಞಾಪಕ ಬರ್ತಿದ್ದೇನೆ ಅಷ್ಟೇ. ಆ ಪುಷ್ಪವು ದ್ರೌಪದ ಉದ್ದೇಶವಾಗಿ ಬೇಕಾಗಿರುವುದಲ್ಲ? ಹೌದು ಸ್ವಾಮಿ. ಸರಿ, ಹಾಗಾದ್ರೆ ಹೇಳೋನೇ ಕೇಳು. ಅದೇನು ಚೆನ್ನಾಗಿ ಹೇಳು. ಅಪ್ಪ ಭೀಮಸೇನ, ನಾರದ್ರೆ ಸೌಗಂಧಿಕ ಗಿಡದ ಬಳಿಯಲ್ಲಿ ಯಕ್ಷ ಸಿದ್ಧ ಸಾಧ್ಯ ಮಹಾಬಲಡ್ಡರು ಕಾವಲಿರುವರು. ಅವರನ್ನು ಜಯಿಸಿ ತರುವುದು ನಿನ್ನಿಂದ ಆಗುವುದೇನೋ ಭೀಮಸೇನ? ಹಾವು ಸ್ವಾಮಿ ನಾರದರು ನನ್ನ ಸತಿಯಾದ ದ್ರೌಪದಿಯನ್ನು ತನ್ನ ಮನೋಭ್ರಷ್ಟವನ್ನು ನೆರವೇರಿಸುವನ್ನಕ್ಕೋಸ್ಕರ ಸೌಗಂಧಿಕ ಪುಷ್ಪವನ್ನು ತಂದುಕೊಟ್ಟು ಅವಳ ಮನೋಭ್ರಷ್ಟವನ್ನು ನೆರವೇರಿಸುವನೇ ಚಂದ್ರ ಸದ್ಗುಣ ಸಾಂದ್ರ. ಸೈ ಸೈ ಭೀಮ ಋಪುಗಳ ಸಂಗ್ರಾಮ ಕ್ಷತ್ರಿಯ ಪೌರುಷವೆಂದರೆ ನಿನ್ನಲ್ಲಿ ನೆಲೆಗೊಂಡಿರುವುದು. ನಡೆ ಇದೇ ಮಾರ್ಗವಾಗಿಯೇ ಹೋಗಿ ನನ್ನ ಕಾರ್ಯವನ್ನು ಜಯಪಡೆ ಮಾಡಿಕೊಂಡು ಬಾ ಭೀಮಾ ಋಪುಗಳ ಸಂಗ್ರಾಮ. ಇನ್ನು ಆಜ್ಞೆ ಸರವಾಗಿ ಹೋಗಿ ಬರುವನು ಸ್ವಾಮಿ ಸತ್ಯನ ಪ್ರೇಮಿ. ಆಂಜನೇಯ 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 ಆಂಜನೇಯ